ಹಲೋ. 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 ಹೇಳಿ. ಸರ್ ನಮಸ್ತೆ. ನಮಸ್ತೆ ಹೇಳಿ. ಸೋಮಶೇಖರ್ ಅವರಲ್ವಾ? ಹಾ, ಸೋಮಶೇಖರ್ ಮಾತಾಡ್ತಿರೋದು ಹೇಳಿ. ಮತ್ತೆ ಒಂದು ವಿಡಿಯೋ ನೋಡಿದೆ ಸರ್ ನಿಮ್ದು. ಯಾವ ವಿಡಿಯೋ ಸರ್? ಯಾವ್ದೋ ರ್ಯಾಪಿಡೋ ಹುಡುಗನ್ ಹಿಡ್ಕೊಂಡು ವಿಡಿಯೋ ಮಾಡಿದ್ರಲ್ಲ ಸರ್. ಇವತ್ ಯಾವ್ದು ಬೈಕ್ಗಳನ್ನ ಹಿಡ್ದಿಲ್ವಲ್ಲ? ಇಲ್ಲ ಸರ್, ಒಂದ್ ನೋಡ್ದೆ. ಹಾ. ಯಾವಾಗ ಹಿಡಿದಿರೋ ಗೊತ್ತಿಲ್ಲ. ನೆನ್ನೆ ಇರ್ಬೇಕು. ಹೇಳಿ ಹೇಳಿ. ಹಾ, ಅದೇ ತರ ನಿಮ್ ಪ್ಯಾಸೆಂಜರ್ ಆಟೋದವ್ರನ್ನ ಇಟ್ಕೊಂಡು ಮಾಡ್ಬೋದಲ್ವಾ ಸರ್? ಹ್ಞೂ ಮಾಡಿ. ಯಾರು ಬೇಡ ಅಂದಿದ್ದು? ಅಲ್ಲ ಅಲ್ಲ, ನೀವು ಮಾಡ್ಬೋದಲ್ವಾ? ನಮ್ ಲಗೇಜ್ ಆಟೋದವ್ರಿಗೆಲ್ಲ ಲಾಸ್ ಮಾಡ್ತಾರಲ್ಲ. ಲಗೇಜ್ ಆಟೋದವ್ರಿಗೆ? ನಮ್ ಲಗೇಜ್ ಆಟೋದವ್ರಿಗೆ ಗೂಡ್ಸ್ ಗಾಡಿ ತರ ಹೊಡಿತಾರಲ್ವಾ ನಿಮ್ ಪ್ಯಾಸೆಂಜರ್ ಅವರು? ಅಣ್ಣ, ನಿಮ್ ಲಗೇಜ್ ಆಟೋದವ್ರಿಗೆ ಪ್ಯಾಸೆಂಜರ್ ಆಟೋವರು ಲಗೇಜ್ ಆಟೋದವ್ರು ತೊಂದರೆ ಕೊಡ್ತವ್ರೆ ಅಂದ್ರೆ ಹಾ. ಯಾವ ವಿಚಾರಕ್ಕೆ ತೊಂದರೆ ಕೊಡ್ತವ್ರೆ? ನೀವು ಗೂಡ್ಸ್ ಗಾಡಿಯವರೆಲ್ಲ ಒಂದ್ ಲೆಟರ್ನ ಬರ್ದ್ಬಿಟ್ಟು ಹಾ. ಅದ್ರ ಮೇಲೆ ಎಲ್ಲ ಸೈನ್ ಮಾಡ್ಕೊಂಡು ಫೋನ್ ನಂಬರ್ಗಳು ಹಾಕಿ ಆ ಸೈನ್ ಜೊತೆಗೆ. ಅಲ್ಲ ಅಣ್ಣ, ಪ್ಯಾಸೆಂಜರ್ ಹೇಳ್ತೀನಿ ಕೇಳೋಣ. ಇಲ್ಲಿ ಹೇಳ್ತೀನಿ ಕೇಳೋಣ. ಹೇಳಿ ಹೇಳಿ. ನೀವೇನು ನಿಮ್ಗೆ ಪ್ರಾಬ್ಲಮ್ಗಳು ಮಾಡ್ತಾ ಇದಾರೆ ಪ್ಯಾಸೆಂಜರ್ ಆಟೋ ಇಂದ? ಹಾ. ಪ್ಯಾಸೆಂಜರ್ ಆಟೋ ಇರೋದು ಬರೀ ಪ್ಯಾಸೆಂಜರ್ ಸೇವೆ ಕೊಡಕ್ಕೆ ಹೊರತು ಗೂಡ್ಸ್ ಮೆಟೀರಿಯಲ್ ಹೊಡಿಯೋದಕ್ಕಲ್ಲ. ಹೌದು. ಅದನ್ನ ನೀವು ಒಂದು ವೈಟ್ ಪೇಪರ್ ಮೇಲೆ ಬರೆದು ಒಂದಷ್ಟು ಫೋಟೋಸ್ಗಳನ್ನೆಲ್ಲ ತೆಗೆದು ಯಾವ್ಯಾವ ಆಟೋಗಳು ಆತರ ಮಾಡ್ತಾ ಇದಾವೆ ಎಲ್ಲ ಫೋಟೋಸ್ಗಳು ತೆಗೆದು ಅದಕ್ಕೆಲ್ಲ ಒಂದು ಪಿನ್ ಮಾಡಿ RTO ಒಂದು ಕಂಪ್ಲೇಂಟ್ ಕೊಟ್ಟು ಬೆಂಗಳೂರು DC ಅವ್ರಿಗೊಂದು ಕಂಪ್ಲೇಂಟ್ ಕೊಟ್ಟು, ನೋಡಿ ಸ್ವಾಮಿ ಹಿಂಗೆಲ್ಲ ಮಾಡ್ತಿದಾರೆ, ನಮ್ಮ ಹೊಟ್ಟೆ ಗೂಡ್ಸ್ ಗಾಡಿ ಅವ್ರು ಏನ್ ಮಾಡ್ಬೇಕು, ದಯವಿಟ್ಟು ಇವ್ರ ಮೇಲೆ ಕ್ರಮಗಳು ತಗೊಳ್ಳಿ, ಈ ರೀತಿಲಿ ಮಾಡಬಾರ್ದು ಅಂತ ಹೇಳಿ ನೀವು ಸರ್ಕಾರದಿಂದ ಆದೇಶಗಳು ಕೊಡ್ರಿ. ಈ ತರ ಯಾರು ಮಾಡ್ತಾರೆ ಅಂತವ್ರ ಗಾಡಿಗಳನ್ನ ದಯವಿಟ್ಟು ಹಿಡಿದು ದಂಡ ಹಾಕುವಂತ ಕೆಲಸ ಮಾಡಿ, ಕಾರ್ಯಾಚರಣೆ ಮಾಡಿ ನಮ್ ಉಳಿಸ್ಕೊಡಿ ಅಂತ ಹೇಳಿ ನೀವು ಗೂಡ್ಸ್ ಗಾಡಿಯವರು ಇಲಾಖೆಗಳು ದೂರ್ ಕೊಡ್ಬೇಕು. ರೀ, ಇದು ಏನ್ ಗೊತ್ತೇನ್ರಿ, ಬೆಂಗಳೂರು ಇದು ಒಂಥರ ಹುಚ್ಚರು ಸಂತೆ. ಇಲ್ಲಿ ಹುಚ್ಚರ ಮದ್ವೆಲಿ ಉಂಡೋಣೆ ಜಾಣ ಅಂತಾರಲ್ಲ, ಹಂಗೆ ವ್ಯವಸ್ಥೆ ಹಂಗ ಆಗ್ಬಿಟ್ಟೈತೆ. ಆ ವ್ಯವಸ್ಥೆನ ಸರಿಪಡಿಸೋದಕ್ಕೆ ಹರಿಹರ ಬ್ರಹ್ಮ ಬಂದ್ರು ಕೂಡ ಆಗಲ್ಲ. ಗೊತ್ತಾಯ್ತು. ಹಂಗಾಗಿ ಏನ್ ಮಾಡ್ಬೇಕು, ಕಣ್ಮುಂದೆ ಏನ್ ನಡೀತಾ ಇದೆ ಇಲ್ಲಿ ಹೊಟ್ಟೆಪಾಡ್ಗೋಸ್ಕರ ನಾವೆಲ್ಲ ಇಲ್ಲಿ ಏನ್ ಇವತ್ತು ಫೈಟ್ ಮಾಡ್ತಾ ಇದೀವಿ ಎಲ್ಲ ಹೊಟ್ಟೆಪಾಡ್ಗೆನೆ. ಅಲ್ಲ ಸರ್, ಇವಾಗ ಗೊತ್ತಾಯ್ತು. ಇವಾಗ ನೀವ್ ಹೆಂಗೆ ನಿಮ್ ಆಟೋದವ್ರಿಗೆ ಸಪೋರ್ಟ್ ಮಾಡ್ಕೊಟ್ಟು ನಮ್ಮ ಆಟೋ ಒಂದ್ ಹೇಳ್ತೀನಿ ಕೇಳ್ರಿ, ನಮ್ಮ ಆಟೋದವ್ರು ಅಂತ ಅಲ್ಲ, ನಮ್ಗೆ ಕಮರ್ಷಿಯಲ್ ವೆಹಿಕಲ್ ಅದ್ ಎಲ್ರು ಒಂದೇ ಅನ್ನೋ ರೀತಿಲಿ ನಮ್ ಭಾವನೆ ಇರೋದು. ಅದೇ ಗೊತ್ತಾಯ್ತು. ನಮ್ಮ ಆಟೋದವ್ರು ನಿಮ್ಮ ಆಟೋದವ್ರು ಅನ್ನೋದಲ್ಲ. ಪ್ಯಾಸೆಂಜರ್ ಆಟೋದಲ್ಲಿ ಗೂಡ್ಸ್ ಹೊಡಿತಾರೆ ಅಂತ ಗೊತ್ತಾಗಿತ್ತಲ್ವಾ? ನಿಮ್ ಗಮನಕ್ಕೆ ಬಂದೈತಲ್ವಾ? ಬ್ರದರ್, ನಾನೊಂದ್ ಮಾತು ಹೇಳ. ಈಗ ನಿಮ್ಗೆ ಗೊತ್ತಿರೋ ಹಂಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಪೊಲೀಸ್ ಸ್ಟೇಷನ್ಗಳಿದಾವೆ. ಸತ್ಯನ ಸುಳ್ಳ? ಹೌದು. ಈಗ ಪೊಲೀಸ್ ಸ್ಟೇಷನ್ ಅಕ್ಕಪಕ್ಕ ಹಿಂದ್ಗಡೆ ರೋಡು ಇಲ್ಲ ಪೊಲೀಸ್ ಸ್ಟೇಷನ್ ನಿಯರೆಸ್ಟ್ ಅದ್ರ ಸರಹದ್ದುಗೆ ಒಳಪಟ್ಟಿರುವಂತಹ ಏರಿಯಾಗಳಲ್ಲಿ ಏನೋ ಒಂದ್ ಘಟನೆ ನಡೆದೋಗ್ಬಿಡ್ತು. ಪೊಲೀಸ್ನವ್ರಿಗೆ ಯಾರಾದ್ರೂ ಫೋನ್ ಮಾಡಿ ಮಾಹಿತಿಗಳು ಕೊಟ್ಟು ಹಿಂಗಾಗಿದೆ ಅಂತ ಹೇಳ್ದಾಗ್ಲೇ ಪೊಲೀಸವ್ರಿಗೂ ಕೂಡ ಅಲ್ಲಿ ಘಟನೆ ಹಿಂಗಾಗಿದೆ ಅಂತ ಗೊತ್ತಾಗಕ್ ಸಾಧ್ಯ. ಅದಕ್ಕೆ ಪೊಲೀಸವ್ರು ಏನ್ ಹೇಳ್ತಾರೆ, ನೋಡಪ್ಪ ಕಂಪ್ಲೇಂಟ್ ಕೊಡ್ಬೇಕು, ಬಂದ್ ಕಂಪ್ಲೇಂಟ್ ಕೊಡಿ ನೀವು ಅಂತ ಹೇಳ್ತಾರೆ. ಹಂಗೆ ಆ ಗೂಡ್ಸ್ ಗಾಡಿ ಅವ್ರಿಗೆ ಅನ್ಯಾಯ ಆಗ್ತಿದ್ಯಾ, ಲಾರಿ ಅವ್ರಿಗೆ ಆಗ್ತಿದ್ಯಾ, ಬಸ್ ಅವ್ರಿಗೆ ಆಗ್ತಿದ್ಯಾ, ಅದ್ರ ರಿಲೇಟೆಡ್ ಯಾರ ಸಮಸ್ಯೆಗಳು ಅನುಭವಿಸ್ತಿದ್ದಾರೆ ಅಂತವ್ರು ಬಂದು ಸಂಘಟನೆಗಳಲ್ಲಿ ಸೇರ್ಕೊಂಡು ನಮ್ಗೆ ಇಂಥದ್ದೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಇದನ್ನೆಲ್ಲ ಬಗೆಹರಿಸ್ಕೊಡೋದಕ್ಕೆ ನೀವು ಮುಂದೆ ಬನ್ನಿ ಸರ್, ನಿಮ್ಗೆ ಏನ್ ಬೇಕೋ ಸಹಕಾರ ನಾವು ಜೊತೆ ಇಟ್ಕೊಂಡು ಕೊಡ್ತೀವಿ ಅಂತ ಹೇಳಿ ದೂರುಗಳನ್ನ ನಮಗ್ ಕೊಟ್ರೆ ನಾವು ಅದನ್ನ ಇಟ್ಕೊಂಡು ಕೆಲಸ ಮಾಡ್ಬೋದು. ಸರ್, ನಿಮ್ಗೆ ಆಗ್ತಿರೋದು ಗೊತ್ತಿದೆ ಅಲ್ವಾ, ನಿಮ್ಗೆಲ್ಲ ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಗೋದಲ್ಲ, ಸಮಸ್ಯೆಗೆ ಒಳಗಾಗಿರೋರು ಕಂಪ್ಲೇಂಟ್ ಕೊಡ್ಬೇಕು ಸರ್ ಸಂಘಟನೆಗೆ. ಆಗ ನಾವು ಸಂಘಟನೆ ಕಡೆಯಿಂದ ನೋಡಿ ಸ್ವಾಮಿ ಈ ತರ ಡ್ರೈವರ್ಸ್ಗಳಿಗೆ ಹಿಂಗ್ ತೊಂದರೆ ಆಗ್ತಿದೆ ಅಂತ ಹೇಳಿ ಈ ತರ ಗೂಡ್ಸ್ ಗಾಡಿ ವರ್ಗದವರೆಲ್ಲ ಬಂದು ಹಿಂಗ್ ಕಂಪ್ಲೇಂಟ್ ಮಾಡ್ತಾ ಇದಾರೆ, ನೋಡಿ ಇದರಿಂದ ಈ ಸಮಸ್ಯೆಗಳಾಗ್ತಾ ಇದಾವೆ, ನೋಡಿ ಇದಕ್ಕೆಲ್ಲ ದಾಖಲೆಗಳು ಕೊಟ್ಟಿದ್ದಾರೆ, ದಯವಿಟ್ಟು ಇದ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ನಾವು ಸಂಘಟನೆ ಲೆಟರ್ ಅಲ್ಲಿ ಮೂವ್ ಮಾಡಕ್ ಅನುಕೂಲ ಆಗ್ತದೆ. ಇವಾಗ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಕೇಳೋದು ನೀವು ಸರ್? 100% ನಾನೇ ಅಂತ ಅಲ್ಲ, ಈ ಪೊಲೀಸ್ ಇಲಾಖೆ ಅಂತವ್ರೇನೆ ಕಂಪ್ಲೇಂಟ್ಗಳು ತಗಂತಾರೆ. ಘಟನೆ ನಡೆದಿದ್ರು ನಮ್ಮ ಹತ್ರ ಯಾವ್ದು ಬಂದ್ ಕಂಪ್ಲೇಂಟ್ ಬಂದಿಲ್ಲಪ್ಪ ಅಂತಾರೆ. ಅಲ್ಲ ಸರ್, ಗೊತ್ತಾಯ್ತು. ಇವಾಗ ನೀವು ಮುಂದೆ ನೋಡಿದ್ರು ಏನೋ ಕೇಳೋದ, ಕಂಪ್ಲೇಂಟ್ ಕೊಟ್ರೆ ಮಾತ್ರ ಕೇಳೋದು. ಅಲ್ಲ ಬ್ರದರ್, ಈಗ ಮುಂದ್ಗಡೆ ಈಗ ಅನ್ಯಾಯ ಆಗಿರೋರ್ಗೆ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಬಂದ್ರೆ ತಾನೇ ನಮ್ಗ ಇವ್ರಿಗೆ ಅನ್ಯಾಯ ಆಗ್ತಿದೆ ಅಂತ ಹೋಗೋದು. ನಾವ್ ಮೇಲ್ ಬಿದ್ದು ಹೋಗಕ್ಕಾಯ್ತದ? ಅದೇನೋ ಅಂತಾರೆ, ಮೇಲ್ ಬಿದ್ದೋದು ಮೂರ್ಖಾಸ್ಕೋ ಬೆಲೆ ಇಲ್ಲ ಅಂದಂಗೆ, ನಿಂಪಾಡ್ ನೀವು ದುಡಿಮೆ ಮಾಡ್ಕೊಂಡು ನಿಂಪಾಡ್ ನೀವು ನಮ್ಗೆ ಹಿಂಗ್ ಆಗ್ತೈತೆ ಅಂತ ಎಲ್ಲೋ ಇರೋರ್ಗೆ ನಾನು ಇವ್ರಿಗೆ ಹಿಂಗ್ ಆಗ್ತೈತೆ ಅನ್ಕೊಂಡು ಯಾರು ಬರ್ದೆ ಹೋದ್ರೆ ನಾನೇ ಹೋಗಿ ಮಾತಾಡ್ಕೊಂಡ್ ಕೂತ್ಕೊಳ್ಳ.
ಸರಿ ಸರ್, ಇವಾಗ ನಾವು ಈಗ ಪ್ಯಾಸೆಂಜರ್ ಆಟೋದಲ್ಲಿ ಗೂಡ್ಸ್ ಹೊಡಿತಿರ್ತಾರಲ್ಲ, ಹೇಳಿ. ಅವಾಗ ಹಿಡ್ದು ನಾವು ನಿಮ್ಗೆ ಒಪ್ಪಿಸಿದ್ರೆ ಸೀಸ್ ಮಾಡ್ಕೊಡಲ್ವಾ? ನಮಗೆ ಯಾರೋ ಕಾಂಟ್ಯಾಕ್ಟ್ ಇಲ್ಲ, ನಿಮ್ಗಾರೆ ದೊಡ್ಡ ದೊಡ್ಡವ್ರು ಗೊತ್ತಿರ್ತಾರಲ್ಲ. ಅಣ್ಣ ಯಾವನ್ ದೊಡ್ಡವನು ಅಲ್ಲ, ಯಾವನ್ ಸಣ್ಣವನು ಅಲ್ಲ. ಅಂದ್ರೆ ದೊಡ್ಡವ್ರು ಅಂದ್ರೆ ನಿಮಗ್ ಕಾಂಟ್ಯಾಕ್ಟ್ ಅಲ್ಲಿ ಹೇಳ್ತೀನಿ ಕೇಳೋಣ. ನಿಮ್ಗೆ ಆತರ ಏನಾದ್ರು ಹಂಗೆ ಹೊಡಿತಿದ್ರೆ ನಿಮ್ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಫಸ್ಟ್ ಅವ್ರನ್ನ ತಗೊಂಡೋಗಿ RTO, ನಿಮ್ ಲೋಕಲ್ ಪ್ರಾದೇಶಿಕ ಕಚೇರಿಗಳು ಇರ್ತಾವಲ್ಲ RTO, ಹೌದು, ಅಲ್ಲಿಗೆ ಸರೆಂಡರ್ ಮಾಡಿಸಿ. ಏನಕ್ಕೆ ಸರ್ ಈ ಗಾಡಿ ಏನಕ್ಕೆ ಸರ್ ನೀವು ಪರ್ಮಿಟ್ ಕೊಟ್ಟಿರೋದು? ಗೂಡ್ಸ್ ಮೆಟೀರಿಯಲ್ ಸಪ್ಲೈ ಮಾಡೋದಕ್ಕೆ ಪರ್ಮಿಟ್ ಕೊಟ್ಟಿದ್ದೀರಾ? ಪ್ಯಾಸೆಂಜರ್ ಕೊಟ್ಟಿದ್ದೀರಾ? ಹಾಕಿ ಗಾಡಿ ಮೇಲೆ ದಂಡ ಹಾಕಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆಯವ್ರಿಗೆ ಗೊತ್ತಾಗ್ಲಿ ಅಂತ ಮಾಡಿಸ್ಬೇಕು. ನೀವು ಅದನ್ನ ಬಿಟ್ಬಿಟ್ಟು ನಿಮ್ ದೊಡ್ಡವ್ರು ಗೊತ್ತು, ಯಾವನ್ರಿ ದೊಡ್ಡವನು, ಯಾವನ್ ಗೊತ್ತಿದ್ರು ಏನು ಇಲ್ಲ. ಅಲ್ಲ, ಅವ್ರವ್ರ ಅನುಕೂಲಕ್ಕೆ ಅವ್ರು ಇರೋರು. ನಮಗ್ ತೊಂದರೆ ಆಗ್ತಿದೆ, ನಮ್ ಬುಡದಲ್ಲಿ ನೋವು ಆಗ್ತಾ ಇದೆ ಅಂದ್ರೆ ಅದನ್ನ ನಾವೇ ಸರಿಪಡಿಸ್ಕೋಬೇಕು. ಸರಿ ಸರ್, ಆಯ್ತು.